ಇದು ದೇವ ಮನುಷ್ಯನ ಕಥೆ, ಭಕ್ತಿಯ, ಜ್ಞಾನದ, ಪವಾಡದ ಕಥೆ. ಇದು ದತ್ತಮೂರ್ತಿಯ 4ನೇ ಅವತಾರನಾಗಿ ಜನಿಸಿದ ಶ್ರೀ ಮಾಣಿಕ್ ಪ್ರಭು ಮಹಾರಾಜರ ದಿವ್ಯ ಕಥೆ. 1817 ಡಿಸೆಂಬರ್ 22 ಕನ್ನಡ ನಾಡಿನ ಬಿದರ್ ಜಿಲ್ಲೆ ಲಡವಂಟಿ ಗ್ರಾಮ. ಒಂದು ದೇವಮಯ ಬೆಳಗ್ಗೆ ಜನಿಸಿದರು ಮಾಣಿಕ್ ಪ್ರಭು. ತಂದೆ ಭಾಸ್ಕರರಾವ್ ಮತ್ತು ತಾಯಿ ಬಾಯಿತಾಯಿ. ಶ್ರದ್ಧಾವಂತ ಬ್ರಾಹ್ಮಣ ದಂಪತಿ. ಮಗ ಜನ್ಮದಿಂದಲೇ ಶಾಂತ, ಗಂಭೀರ, ಧ್ಯಾನ ಸ್ವಭಾವಿ. ಮಾಣಿಕ್ ಪ್ರಭು ಬಾಲ್ಯದಲ್ಲೇ ವೇದ, ಉಪನಿಷತ್ತು, ಗೀತೆ ಹಾಗೂ ಕುರಾನ್ಗಳ ತತ್ವಗಳನ್ನು ಅಧ್ಯಯನ ಮಾಡಿದ ಪ್ರಭು ಎಲ್ಲಾ ಧರ್ಮಗಳ ಸಹಭಾವವನ್ನು ಹೃದಯಪೂರ್ವಕವಾಗಿ ಗ್ರಹಿಸಿದರು. 1845ರಲ್ಲಿ ಪ್ರಭು ಸ್ಥಾಪಿಸಿದರು ಮಾಣಿಕನಗರ, ಗುರುಗಂಗಾ ಮತ್ತು ವಿರಜಾ ನದಿಗಳ ತಟದಲ್ಲಿ. ಧರ್ಮ ಸಾಮರಸ್ಯದ ಪವಿತ್ರ ಕ್ಷೇತ್ರ. ಹಲವಾರು ಪವಾಡಗಳನ್ನು ಮಾಣಿಕ್ ಪ್ರಭು ಮಾಡಿದ್ದಾರೆ. ಅವುಗಳಲ್ಲಿ ಒಬ್ಬ ಮಹಿಳೆ ತನ್ನ ಮಾತಾಡದ ಮಗನೊಂದಿಗೆ ಮಾಣಿಕ್ ಪ್ರಭು ಮಹಾರಾಜರ ಬಳಿಗೆ ಬಂದಳು. ಪ್ರಭು ಮಗನ ತಲೆಗೆ ಕೈಯಿಟ್ಟು ಓಂ ದತ್ತಾ ಎಂದಾಗ ಆ ಮಗನು ಅಮ್ಮ ಎಂದು ಮಾತಾಡಿದ. ಒಮ್ಮೆ ಸಾವಿರಾರು ಭಕ್ತರು ಎಚ್ಚರಿಕೆಯಾಗದೆ ಬಂದರು. ಅಡುಗೆ ಸಿದ್ಧವಿಲ್ಲ. ಆದರೆ ಶ್ರೀಪ್ರಭು ಹೇಳಿದರು, ನಂಬಿಕೆಯಿಂದ ಸೇವೆ ಮಾಡಿದರೆ ಅನ್ನಧಾರೆಯಾಗುವುದು. ಅದು ಚರಿತ್ರೆಯಾದಿತು. ಅಲ್ಪ ಅನ್ನದಿಂದ ಸಾವಿರಾರು ಜನರು ತೃಪ್ತರಾದರು. ಒಂದು ಬಾರಿಯ ಭಕ್ತರ ಸಮಾವೇಶದ ವೇಳೆ ಭಾರೀ ಮಳೆ ಸುರಿಯಿತು. ಆದರೆ ಮಾಣಿಕ್ ಪ್ರಭುರ ಮಠ, ಯಜ್ಞಮಂಟಪ ಮತ್ತು ಭಕ್ತರ ವಾಸಸ್ಥಳಗಳಿಗೆ ಮಾತ್ರ ಮಳೆ ಬೀಳಲಿಲ್ಲ. 1865 ನವೆಂಬರ್ 29ರಂದು ಶ್ರೀ ಪ್ರಭು ಮಾಣಿಕನಗರದಲ್ಲೇ ಮಹಾಸಮಾಧಿಗೆ ಸೇರಿದರು. ಅವರು ತಮ್ಮ ಅಂತಿಮ ಧ್ಯಾನದಲ್ಲಿ ಶರೀರವನ್ನು ತ್ಯಜಿಸಿದರು. ಮಾಣಿಕ್ ಪ್ರಭು ಮಹಾರಾಜರು ಕೇವಲ ಸಾಧು ಅಥವಾ ಗುರು ಅಲ್ಲ. ಅವರು ಭಕ್ತಿ, ಜ್ಞಾನ, ಯೋಗ ಹಾಗೂ ಸಕಲ ಮತತತ್ವಗಳ ಜೀವಂತ ರೂಪ.